ಗ್ರಾಮೀಣ ಭಾಗದಲ್ಲಿ 1.5 ಕೋಟಿ ನಮ್ಮ ತಂತ್ರಾಂಶದಲ್ಲಿ ಪಂಚತಂತ್ರದ ತಂತ್ರಾಂಶದಲ್ಲಿ ನಾವೇನು ಸಮೀಕ್ಷೆ ಮಾಡಿದ್ದೀವಿ ಅದರಲ್ಲಿ 1.5 ಕೋಟಿ ಆಸ್ತಿಗಳಿದ್ದಾವೆ. ಈ 5927 ಗ್ರಾಮ ಪಂಚಾಯಿತಿಯಲ್ಲಿ ಈಗಾಗಲೇ ಈ ಖಾತಾ ನಾವು 53.53 ಲಕ್ಷ ಜನರಿಗೆ ಈ ಖಾತಾ ಕೊಟ್ಟಿದ್ದೇವೆ. 11A ಪ್ರಾಪರ್ಟೀಸ್ ಎ ಖಾತಾ ಕೊಟ್ಟಂಥದ್ದು 43.37 ಲಕ್ಷ ಆಸ್ತಿಗಳಿಗೆ ಎ ಖಾತಾವನ್ನು ಕೊಟ್ಟಿದ್ದೇವೆ. ಮತ್ತು ಬಿ ಖಾತಾ 10.16 ಲಕ್ಷ ಇವತ್ತು ಆಸ್ತಿಗಳಿಗೆ ಜನರಿಗೆ ಅವರಿಗೆ ಬಿ ಖಾತಾವನ್ನು ಕೊಟ್ಟಿದ್ದೇವೆ. ಹೀಗಾಗಿ ಇನ್ನೂ ಸುಮಾರು 97 ಲಕ್ಷ ಜನರಿಗೆ ನಾವು ಬಿ ಖಾತಾ ಎ ಖಾತಾ ಕೊಡಬೇಕಾಗಿದೆ. ಇದರಲ್ಲಿ ಗ್ರಾಮ ಠಾಣಾ ಪ್ರಾಪರ್ಟೀಸ್ ಏನಿದೆ, ಈ ಗ್ರಾಮ ಠಾಣಾ ಪ್ರಾಪರ್ಟೀಸಲ್ಲಿ ನೇರವಾಗಿ ಎ ಖಾತಾ ಕೊಡಲಿಕ್ಕೆ ಅವಕಾಶ ಇದೆ. ಆದರೆ ಅಲ್ಲಿರುವಂಥ ಏನು ಆಸ್ತಿ ಮಾಲೀಕರಿದ್ದಾರೆ ಅವರು ಮುಂದೆ ಬಂದು ಎ ಖಾತಾ ಕೇಳಿಲ್ಲ ಮತ್ತು ಅವ್ರ ಹತ್ರ ಯಾವುದೇ ದಾಖಲೆಗಳಿಲ್ಲ. ಅದಕ್ಕೆ ಒನ್ ಟೈಮ್ ಮೇಜರ್ ಅಂತೇಳಿ ಹೇಳಿ ನಾನು ಅಧಿಕಾರಿಗಳ ಜೊತೆಯಲ್ಲೂ ಚರ್ಚೆ ಮಾಡಿ ಇದೇನು ಸುಮಾರು ಈ 97 ಲಕ್ಷದಲ್ಲಿ 65 ಲಕ್ಷ ಆಸ್ತಿಗಳು ಈ ಒಂದು ಗ್ರಾಮ ಠಾಣಾ ವ್ಯಾಪ್ತಿಯಲ್ಲೇ ಬರ್ತವೆ. ಈ ಗ್ರಾಮ ಠಾಣಾ ವ್ಯಾಪ್ತಿಯಲ್ಲಿ ಬಂದಂಥ ಆಸ್ತಿಗಳೇನಿದೆ ಸಮೀಕ್ಷೆ ಮಾಡಿ ಹಿಂದೆ 100-150 ವರ್ಷದಿಂದ ಅವರ ಪೂರ್ವಜರಿಂದ ಅವರಿಗೆ ಬಂದಂಥ ಬಳುವಳಿ, ಹೀಗಾಗಿ ಅದಕ್ಕೆ ಅವರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಅದನ್ನು ಸಮೀಕ್ಷೆ ಮಾಡಿ ಸರಳೀಕರಣ ಮಾಡಿ ಅದಕ್ಕೆ ಒಂದು ಅರ್ಜಿಯನ್ನು ತೆಗೆದುಕೊಂಡು ಅದನ್ನಲ್ಲೇ ಪರಿಶೀಲನೆ ಮಾಡಿ ಅಬ್ಜೆಕ್ಷನ್ಸ್ ಕಾಲ್ ಫಾರ್ ಮಾಡಿ ಒಂದು 100 ದಿವಸಗಳ ಒಳಗಾಗಿ ಏನು ಗ್ರಾಮ ಠಾಣಾ ಪ್ರಾಪರ್ಟೀಸ್ ವ್ಯಾಪ್ತಿಯಲ್ಲಿ ಬರುವಂಥ ಆಸ್ತಿಗಳಿದೆ ಎಲ್ಲ ಸುಮಾರು 65 ಲಕ್ಷ ಆಸ್ತಿಗಳಿಗೆ ಮಿಷನ್ ಮೋಡಲ್ಲಿ ಇವತ್ತು ಈ ಖಾತಾ ವಿತರಣೆ ಮಾಡುವಂಥದ್ದಕ್ಕೆ ಕ್ರಮ ಜರುಗಿಸಬೇಕು ಅಂತೇಳಿ ನಾನು ಸೂಚನೆಯನ್ನು ಕೊಟ್ಟಿದ್ದೇನೆ. ಮತ್ತು ಇದು ನಮ್ಮ ಮಾನ್ಯ ಮುಖ್ಯಮಂತ್ರಿಗಳ ಒಂದು ಮಹತ್ವಾಕಾಂಕ್ಷಿ ಕಾರ್ಯಕ್ರಮವೂ ಇದೆ, ನಮ್ಮ ಪಕ್ಷದ ಕಾರ್ಯಕ್ರಮವೂ ಇದೆ. ಗ್ರಾಮೀಣ ಭಾಗದಲ್ಲಿರುವಂಥ ಜನರಿಗೆ ಯಾವುದೇ ರೀತಿಯ ತೊಂದರೆ ಆಗದ ರೀತಿಯಲ್ಲಿ ಮತ್ತು ಈ ಖಾತಾ ವಿತರಣೆ ಮಾಡುವಂಥ ಸಂದರ್ಭದಲ್ಲಿ ಯಾವುದೇ ಸರ್ಕಾರದಿರ್ಬೋದು ಅಥವಾ ಯಾವುದೇ ಬೇರೆ ಬೇರೆಯವರ ಆಸ್ತಿ ಇರ್ಬೋದು, ಅಂಥದ್ದು ಯಾವುದೇ ರೀತಿಯ ಇದರಲ್ಲಿ ಅಕ್ರಮ ಆಗದ ರೀತಿಯಲ್ಲಿ ನೇರವಾಗಿ ಆ ಮನೆ ಮಾಲೀಕರಿಗೆ ಏನು ಮೊದಲಿನಿಂದ ಅಲ್ಲಿ ವಾಸ ಮಾಡ್ತಾ ಇದ್ದಾರೆ ಅವರ ಹದ್ದುಬಸ್ತಿನಲ್ಲಿದೆ ಅಂಥವರಿಗೆ ಸರಳವಾಗಿ ಈ ಖಾತಾ ಕೊಡಲಿಕ್ಕೆ ಕ್ರಮ ಜರುಗಿಸಬೇಕು ಅನ್ನುವಂಥ ಒಂದು ಸೂಚನೆಯನ್ನು ಕೊಟ್ಟಿದ್ದೇನೆ ಅನ್ನುವಂಥ ಒಂದು ಮಾತನ್ನು ತಮ್ಮ ಮುಖಾಂತರ ರಾಜ್ಯದ ಜನರಿಗೆ ಹೇಳಲಿಕ್ಕೆ ಬಯಸ್ತಾ ಇದ್ದೀನಿ. ಈ ಬಿ ಖಾತಾ ಈಗಾಗಲೇ ಜಾರಿಗೆ ಬಂದಿದೆ. ಸುಮಾರು ಜನವರಿಯಿಂದ ಬಿ ಖಾತಾ ಕೊಡ್ತಾ ಇದ್ದೇವೆ. ಇಲ್ಲಿವರೆಗೆ ಸುಮಾರು 1.25 ಲಕ್ಷ ಬಿ ಖಾತಾಕ್ಕೆ ಅರ್ಜಿಗಳು ಬಂದಿದ್ದಾವೆ. ಬೆಂಗಳೂರಿನಲ್ಲಿ ಎಲ್ಲಕ್ಕಿಂತ ಹೆಚ್ಚಿನ ಬಿ ಖಾತೆಗಳಿದ್ದಾವೆ. ಇಲ್ಲಿ ಕೆಲವೊಂದು ತಾಂತ್ರಿಕ ದೋಷಗಳಿದ್ದಾವೆ. ಈ ಬಿ ಖಾತಾದಲ್ಲಿ ಎಲ್ಲಕ್ಕಿಂತ ದೊಡ್ಡ ಸಮಸ್ಯೆ ಏನಿದೆ ಅಂತ ಹೇಳಿದರೆ, ಈಗಾಗಲೇ ಏನು ಸರ್ವೆ ನಂಬರ್ ಇದೆ ಅಸೆಸ್ಮೆಂಟ್ ನಂಬರ್ ಅಂತೇಳಿ ಹಾಕಿ ಅವರು ಖಾತಾ ರಿಜಿಸ್ಟ್ರೇಷನ್ ಆಗಿದೆ. ಆ ಅಸೆಸ್ಮೆಂಟ್ ನಂಬರ್ಗೆ ಮತ್ತು ಸರ್ವೆ ನಂಬರ್ಗೆ ಹೊಂದಾಣಿಕೆ ಆಗ್ತಾ ಇಲ್ಲ, ಸುಮಾರು 40%. ಈ ಹೊಂದಾಣಿಕೆ ಆಗದೇ ಇದ್ದರೆ ಯಾರ್ದು ಆಸ್ತಿ ಇದೆ ಗೊತ್ತಾಗೋದಿಲ್ಲ. ಅದ್ರ ಜೊತೆಯಲ್ಲಿ ಬಿ ಖರಾಬ್ ಲ್ಯಾಂಡ್ ಏನಿದೆ, ಆ ಬಿ ಖರಾಬ್ ಲ್ಯಾಂಡ್ ಅಂದರೆ ಸರ್ಕಾರ ಲ್ಯಾಂಡ್, ಅದು ಮೆನ್ಷನ್ ಆಗಿರುತ್ತೆ ನಿಮ್ಮ ಸರ್ವೆ ನಂಬರಲ್ಲಿ. ಆ ಬಿ ಖರಾಬ್ ಲ್ಯಾಂಡಲ್ಲಿ ಇದರಲ್ಲಿ ಸೇರಿಕೊಂಡಿದೆ. ಆ ಬಿ ಖರಾಬ್ ಲ್ಯಾಂಡ್ ಬಿಟ್ಟು ಮಾಡಬೇಕು ಅಂತ ನಾವು ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟಿದ್ದೇವೆ. ಹೀಗಾಗಿ ನಮ್ಮ ತಂತ್ರಾಂಶದಲ್ಲಿ ಈ ಬಿ ಖರಾಬ್ ಇದ್ದಂಥ ಸರ್ವೆ ನಂಬರ್ಗಳೇನಿದೆ ಅದು ಇವತ್ತು ನಮೂದು ಆಗಿಲ್ಲ. ಹೀಗಾಗಿ ನಾನು ನಮ್ಮ ಅಧಿಕಾರಿಗಳಿಗೆ ಸೂಚನೆಯನ್ನು ಕೊಟ್ಟು ಇವತ್ತು ಏನು ಕೆಸ್ರಾಕ್ನವರು ಅವರು ನಮ್ಮ ತಂತ್ರಾಂಶ ಅಭಿವೃದ್ಧಿ ಮಾಡಿದ್ದಾರೆ, ಅದರಲ್ಲಿ ಯಾವ್ದು ಸರ್ವೆ ನಂಬರು ಆ ದಿಶಾಂಕ್ ಕ್ಯಾಂಪ್ ತೆಗೆದುಕೊಂಡು ಹೋಗಿದ್ದಾಗ ಆ ಸರ್ವೆ ನಂಬರ್ ಮೆನ್ಷನ್ ಆಗಬೇಕು. ಸರ್ವೆ ನಂಬರ್ ಮೆನ್ಷನ್ ಆಯಿತು ಅಂದರೆ ಪಾಣಿಯಲ್ಲಿ ಆ ಬಿ ಖರಾಬ್ ಇದೆ ಇಲ್ಲ ಅಂತ ಗೊತ್ತಾಗುತ್ತೆ. ಬಿ ಖರಾಬ್ ಇದ್ದರೆ ಕಂದಾಯ ಇಲಾಖೆಯವರು ಅದಕ್ಕೆ ಸಮೀಕ್ಷೆ ಮಾಡಿ ಬಿ ಖರಾಬ್ ಹೊರತುಪಡಿಸಿ ಇವರಿಗೆ ಅರ್ಹರಿದ್ದಾರೆ, ಇವರಿಗೆ ಈ ಖಾತಾ ಕೊಡ್ಬೋದು ಅನ್ನುವಂಥ ಒಂದು ಮಾಹಿತಿಯನ್ನು ನಮಗೆ ಕೊಡ್ತಾರೆ. ಅದಕ್ಕೆ ಸ್ಪಷ್ಟೀಕರಣ ಮಾಡಲಿಕ್ಕೆ ಮತ್ತು ಕೆಲವೊಂದು ವಿಷಯಗಳ ಬಗ್ಗೆ ನಾವು ಕಂದಾಯ ಇಲಾಖೆ ಜೊತೆಯಲ್ಲಿ ಇವತ್ತು ಚರ್ಚೆ ಮಾಡುವಂಥದ್ದು ಅವಶ್ಯಕತೆ ಇದೆ.